ಅನ್ನಿಸ್ತಾ ಇದೆ. ಮೇಡಮ್, ನೀವು ಸಂಘಟನೆ ಮಾಡ್ತಾ ಇದ್ರು, ಇನ್ನೂ ಹೆಚ್ಚು ಸಂಘಟನೆ ಮಾಡಿದ್ರೆ ನಮ್ಮ ಪಕ್ಷ ನಮ್ಮ ಕಾರ್ಯಕ್ರಮಗಳು ಈಗ ತಾನೇ ಬಂದಿದ್ದಾರೆ. ಮತ್ತು ನಮ್ಮ ಇವತ್ತು ಪಕ್ಷದ ಕಚೇರಿಯಲ್ಲಿ ನಮ್ಮ ಮೈಸೂರು ನಗರ ಜನತಾದಳ ಜಾತ್ಯತೀತ ವತಿಯಿಂದ ಮಳೆ ಇದ್ದರೂ ಸಹ ಅದನ್ನು ಲೆಕ್ಕಿಸದೆ ನಮ್ಮ ಕಾರ್ಯಕರ್ತರು, ಮಹಿಳೆಯರು, ಎಲ್ಲ ವಿಭಾಗದ ಅಧ್ಯಕ್ಷರುಗಳು ಸಹ ಬಂದು ಇವತ್ತು ನಾವು ಏನು SIR BLA 1 BLA 2 ಅಂದರೆ ಬೂತ್ ಲೆವೆಲ್ ಏಜೆಂಟ್, ಬೂತ್ ಲೆವೆಲ್ ನಾವು ಏಜೆಂಟ್ಗಳನ್ನ ಮಾಡಬೇಕು ಅಂತ ಹೇಳಿ ನಾವು ಈಗಾಗಲೇ ಕಾರ್ಯೋನ್ಮುಖರಾಗಿದ್ದೀವಿ. ನಮ್ಮ ಎಲ್ಲ ಕ್ಷೇತ್ರದ ಅಧ್ಯಕ್ಷರುಗಳು, ವಿವಿಧ ವಿಭಾಗದ ಅಧ್ಯಕ್ಷರುಗಳು ಎಲ್ಲರೂ ಸಹ ಸೇರಿ ಇವತ್ತು ಈ ಸಭೆಯನ್ನು ಮಾಡಿ ನಮ್ಮ ಹಿರಿಕರ ಚೆಲುವೇಗೌಡರು ಸಹ ಇಲ್ಲೇ ಉಪಸ್ಥಿತರಿದ್ದರು. ನಮ್ಮ ನಾಯಕರುಗಳು ಎಲ್ಲರೂ ಸಹ ನಮಗೆ ಮಾರ್ಗದರ್ಶನವನ್ನು ನೀಡಿದರು. ಪಕ್ಷದ ಸಂಘಟನೆ ಮತ್ತು ಬೂತ್ ಮಟ್ಟದ ಏಜೆಂಟು ಮತ್ತು ನಮ್ಮ ಸದಸ್ಯತ್ವ ನೋಂದಣಿ ಒಟ್ಟಿಗೆ ಸೇರಿ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಭಾಳ ಯಶಸ್ವಿಯಾಗಿ ನಾವು ಕಾರ್ಯಕ್ರಮವನ್ನು ನಡೆಸಿದ್ದೇವೆ. ಅದ್ರ ಜೊತೆಗೆ ಇವತ್ತು ನಮ್ಮ ಏನು ಆಮ್ ಆದ್ಮಿ ಪಾರ್ಟಿಯ ಮೈಸೂರು ನಗರ ಜಿಲ್ಲಾ ಅಧ್ಯಕ್ಷರಾದಂಥ ನಮ್ಮ ಶೋಭಾ ರಾಣಿರವರು ಇವತ್ತು ನಮ್ಮ ಪಕ್ಷಕ್ಕೆ ನಮ್ಮ ನಗರಾಧ್ಯಕ್ಷರಂತ ಹೇಮಾವತಿ ಮೇಡಮ್ರವರು ಅಧ್ಯಕ್ಷರು ಇವತ್ತು ಎಲ್ಲರನ್ನೂ ಸಹ ಸೇರಿಸ್ಕೊಂಡು ಇವತ್ತು ಅವರು ಸಹ ನಮ್ಮ ಪಕ್ಷಕ್ಕೆ ಇವತ್ತು ಸೇರ್ಪಡೆಗೊಂಡಿದ್ದಾರೆ. ನಮಗೆ ಭಾಳ ಖುಷಿ ಆಗ್ತಾಯಿದೆ. ನಮ್ಮ ಪಕ್ಷಕ್ಕೆ ಈಗಾಗಲೇ ಸುಮಾರು ಜನ, ಈಗಾಗಲೇ ನಮ್ಮ ಚೆಲುವರಾಜು ಅವರು, ನಮ್ಮ ರೈತ ಮುಖಂಡರು, ಕಾಂಗ್ರೆಸ್ ಮುಖಂಡರು ನಮ್ಮ ಪಕ್ಷಕ್ಕೆ ಬಂದರು. ನಾವು ಈಗಾಗಲೇ ಹೋಗಿ ವಾರ್ಡ್ಗಳಲ್ಲಿ ಹೋಗಿ ಯಾರ್ಯಾರು ಪಕ್ಷಕ್ಕೆ ನಮ್ಮ ಹಿಂದೆ ಸ್ವಲ್ಪ ಸ್ಲೋ ಆಗಿದ್ರು ಅಂಥವ್ರನ್ನ ಭೇಟಿ ಮಾಡಿ ಪಕ್ಷಕ್ಕೆ ಸೇರಿಸ್ತಾ ಇದ್ದೇವೆ. ಮತ್ತು ಅವರನ್ನು ಇನ್ನೂ ಬೇರೆ ಬೇರೆ ಪಾರ್ಟಿಯವರು ಸಹ ಈಗಾಗಲೇ ನಮ್ಮ ಪಕ್ಷಕ್ಕೆ ಸೇರ್ಪಡೆ ಆಗ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ನಮ್ಮದು ಒಂದೇ ಅಜೆಂಡಾ, ಈ ರಾಜ್ಯದಲ್ಲಿ ಏನು ಕುಮಾರಣ್ಣನವರು ಈ ಹಲವಾರು ಕಾರ್ಯಕ್ರಮಗಳನ್ನ ಕೊಟ್ಟು ಈ ರಾಜ್ಯಕ್ಕೆ ಅವ್ರು ಬೇಕು ಅಂತ ಹೇಳಿ ಜನ ತೀರ್ಮಾನವನ್ನು ಮಾಡ್ತಾ ಇದ್ದಾರೆ. ಅವರನ್ನು ಮುಖ್ಯಮಂತ್ರಿ ಮಾಡಬೇಕು. ನಿಖಿಲ್ ಕುಮಾರಸ್ವಾಮಿ ಯುವ ನಾಯಕರಾಗಿ ಏನು ಸಂಘಟನೆ ಮಾಡ್ತಾ ಇದ್ದಾರೆ ಅವರ ಶಕ್ತಿಯನ್ನು ತುಂಬಬೇಕು. ಇಡೀ ವಯಸ್ಸಿನಲ್ಲೂ ಸಹ ಸನ್ಮಾನ್ಯ ದೇವೇಗೌಡ ಅಪ್ಪಾಜಿರವರು ಹೋರಾಟವನ್ನು ಮಾಡ್ತಾ ಇದ್ದಾರೆ. ಅವರು ನಮ್ಗೆ ಆದರ್ಶ ನಮಗೆ ಅಂತ ಹೇಳ್ತಾ, ಅದೇ ರೀತಿ ಮತ್ತು ನಮ್ಮ ಜಿಲ್ಲಾ ನಾಯಕರಾದಂಥ ಸಾರಾ ಮಹೇಶ್ ಅಣ್ಣವರು ಮತ್ತು ಶಾಸಕರಾದಂಥ ಹರೀಶ್ ಗೌಡರು, ನಮ್ಮ ವಿಧಾನ ಪರಿಷತ್ ಸದಸ್ಯರುಗಳು, ನಮ್ಮ ಮಾಜಿ ಮಂತ್ರಿಯಾಗಿ ಸಾರಾ ಮಹೇಶ್ ಅಣ್ಣವರು ನಮ್ಗೆ ಸಹಕಾರವನ್ನು ಕೊಟ್ಕೊಂಡು ಹೋಗ್ತಾ ಇದ್ದಾರೆ. ನಾವೆಲ್ಲರೂ ಸಹ ಪಕ್ಷದ ಸಂಘಟನೆ ಒಂದೇ. ನಮ್ಮ ಪಕ್ಷವನ್ನು ಕೈ ಬಲಪಡಿಸಬೇಕು, ಪಕ್ಷವನ್ನು ಸಂಘಟನೆ ಮಾಡಬೇಕು, ಮುಂದಿನ ದಿನ ಮುಖ್ಯಮಂತ್ರಿ ಕುಮಾರಣ್ಣನ ನೋಡಬೇಕು ಅನ್ನೋ ಒಂದು ಆಶಾಭಾವನೆಯನ್ನು ಇಟ್ಕೊಂಡು ನಾವು ಹೋರಾಟವನ್ನು ಮಾಡ್ತಾ ಇದ್ದೇವೆ. ಅದು ಫಲಿಸುತ್ತೆ. 2028ಕ್ಕೆ ಈ ಕಾಂಗ್ರೆಸ್ ಪಕ್ಷವನ್ನು ತೆಗೆದು ನಮ್ಮ NDA ಪಕ್ಷ BJP ಮತ್ತು JDS ಮೈತ್ರಿಕೂಟ ಬರುತ್ತೆ. ಈ ದೇಶದಲ್ಲಿ ಮತ್ತು ಈ ರಾಜ್ಯದಲ್ಲಿ ಸುಭಿಕ್ಷತೆ ಮೂಡಿದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ನನಗೆ ತುಂಬ ಖುಷಿ ಆಗ್ತಾ ಇದೆ. ನಾನು ಆಮ್ ಆದ್ಮಿ ಪಾರ್ಟಿಯ ಮೈಸೂರು ಮಹಿಳಾ ಜಿಲ್ಲಾ ಘಟಕದ ಅಧ್ಯಕ್ಷರಾಗಿ ಇದುವರೆಗೂ ಕೆಲಸ ಮಾಡಿದೆ. ಅದರಲ್ಲಿ ಏನೂ ನನಗೆ ಅವಕಾಶಗಳಾಗಲಿಲ್ಲ. ಅಂದರೆ ಮತ್ತು ಅಲ್ಲಿ ಯಾರೂ ಗುರುತಿಸ್ತಾ ಇರ್ತಿರ್ಲಿಲ್ಲ ಆ ಪಾರ್ಟಿನ. ಎಲ್ಲರೂ ನನಗೆ ಟೀಸ್ ಮಾಡ್ತಾಯಿದ್ರು, ಏನದು ಪರ್ಕೆ ಪಕ್ಷಕ್ಕೆ ಹೋಗಿದ್ದೀರಾ. ಏನೋ ಒಂದು ಕಡೆ ಅವಕಾಶ ಕೊಟ್ಟಾಗ ನಾನು ಅದನ್ನು ಗಮನಕ್ಕೆ ಹಾಕ್ಕೊಳ್ಳಿಲ್ಲ. ಬಟ್ ಇಲ್ಲಿ JDS ಅಂತ ಅಂದರೆ ನಾನು ಹಾಸನ ಡಿಸ್ಟಿಕ್ ಹೊಳೆನರಸೀಪುರ ತಾಲೂಕು ನಂದು ಮೂಲತಃ. ನಮ್ಮಲ್ಲಿ ರಕ್ತಗತವಾಗಿ ಬಂದಿದೆ ದೇವೇಗೌಡರು ಪಾರ್ಟಿ JDS ಅಂದರೆ ನನ್ನ ಅಣ್ಣಂದರು ಆವಾಗ ಹೊಳೆನರಸೀಪುರದಲ್ಲಿ ಕಾಂಗ್ರೆಸ್ ಬಂತು ಸರ್ಕಾರ. ಆವಾಗ JDSಗೋಸ್ಕರ ಹಸುಗಳನ್ನೇ 4 ಸೀಮೆ ಹಸು ಕಟ್ಟಿ ಅವರು ಆವಾಗ ಸೋತ್ಬಿಟ್ರು ನಮ್ಮ ಅಣ್ಣಂದರು. ಅದಷ್ಟೂ ತೊಗೊಂಡೋಗ್ಬಿಟ್ರು. ಅವಾಗೆಲ್ಲ ನಾವು ಮನೆಯವರೆಲ್ಲ ಕುತ್ಕೊಂಡು ಹತ್ತಿದ್ವಿ. ಆವಾಗ ದೇವೇಗೌಡರ ಅಪ್ಪಾಜಿ ಮತ್ತು ಚೆನ್ನಮ್ಮ ಅವರು ನಮ್ಮ ಅಣ್ಣಂದ್ರನ್ನ ಕರೆದ್ಬಿಟ್ಟು ಸಮಾಧಾನ ಮಾಡಿ, ಬನ್ರಪ್ಪ ನಾವು ಇದ್ದೀವಿ ಅಂತ ಹೇಳಿ ತುಂಬ ಬೆಂತಡ್ತಾ ಇದ್ರು ಅವರಿಗೆ. ಆಮೇಲೆ ರೇವಣ್ಣ ಅವರು, ಭವಾನಿ ಮೇಡಮ್ ಎಲ್ಲರೂ ನಮ್ಮ ಅಣ್ಣನ ಎಲೆಕ್ಷನ್ಗೆ ಅಂದರೆ ಕರ್ಕೊಂಡು ಹೋಗ್ತಾರೆ. ನಮ್ಗೆ ಅದೊಂದು ಕುತೂಹಲ ಇತ್ತು. ನನಗೆ ಹಿಂಗೆ ಅವಾಗಿಂದನೂ ನಾವು JDSಗೆ ಓಟ್ ಹಾಕ್ಕೊಂಬಂದಿರೋದು. ನನಗೆ ಅದೊಂದು ಇತ್ತು ಎಲ್ಲೋ ಒಂದು. ಈಗ ನಮ್ಮ ಅಣ್ಣ ಎಷ್ಟು ಖುಷಿ ಪಡ್ತಾರೆ. ನಾನು ಆಮ್ ಆದ್ಮಿಗೆ ಹೋದಾಗ ಹೇಳ್ತಾ ಇದ್ರು, ಅಯ್ಯೋ ನೀನು JDSಲ್ಲಿ ಇರಬೇಕಿತ್ತು ಅಂತ. ಇವತ್ತು ನನಗೆ ಹೆಮ್ಮೆ ಆಗ್ತಿದೆ ನಾನು ಈ JDSಗೆ ಸೇರ್ಕೊಂಡಿದ್ದೀನಿ ಅಂತ. ಹಾಗಾಗಿ ದೇವೇಗೌಡರ ಅಭಿಮಾನ ಹಾಗೂ ಕುಮಾರಣ್ಣ ಅವರು ಹಾಗೂ ನಿಖಿಲ್ ಸ್ವಾಮಿ ಅವರು, ನಿಖಿಲ್ ಗೌಡರು ಇವರೆಲ್ಲರೂ ಪ್ರೀತಿ ಸಹಕಾರ ಇನ್ಮುಂದೆ ನಾನು ಇದನ್ನು ಮುಂದೆ ತಂದು ಪಕ್ಷನ ಗೆಲ್ಲಿಸಬೇಕು. ಹಾಗೂ ಹೇಮಾವತಿ ಮೇಡಮು ನಮಗೆ ಸಹಕಾರ ಕೊಟ್ಟಿದ್ದಾರೆ. ಇವ್ರ ಪ್ರೀತಿ ನಮ್ಮ ಮೇಲೆಲ್ಲ ಇದೆ ಅಂದರೆ ನಾವೆಲ್ಲ ಮಹಿಳೆಯರು ಒಗ್ಗಟ್ಟಾಗಿ ಈ ಒಂದು ಪಕ್ಷವನ್ನು ಗೆಲ್ಲಿಸಬೇಕು, ಇದಕ್ಕೋಸ್ಕರ ಹೋರಾಡಲೇಬೇಕು ನಾವು ಅಂತ ಹೇಳಲಿಕ್ಕೆ ಇಷ್ಟ. ನನ್ನ ಹೆಸರು ಶೋಭಾ ರಾಣಿ.